ವೆಲ್ಕಮ್ ಬ್ಯಾಕ್ ಟು ಮೈ ಲಿಟಲ್ ಲೈಫ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ. ನಾನು ಈ ವಿಡಿಯೋದಲ್ಲಿ ನಾನು ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋ ಯಾರು ನೋಡಿಲ್ಲ ಬೇಗ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಕೊಡಿ. ಒಳಗಡೆ ಎಲ್ಲ ಯಾವುದೇ ಕ್ಯಾಪ್ಚರ್ ಸಹ ಮಾಡೋಂಗಿರಲಿಲ್ಲ. ಸೊ ಕ್ಯಾಮ್ರಾ ಆನೆಲ್ಲ ಇದ್ದಿದ್ದರಿಂದ ಅದು ಹಾಗೆ ಕ್ಯಾಪ್ಚರ್ ಆಗಿಬಿಟ್ಟಿದೆ. ಆ್ಯಂಡ್ ಈ ಪ್ಲೇಸ್ ಕಡೆ ನಿಂತ್ಕೊಂಡು ನೋಡಿದರೆ ನಂದಿ ಬೆಟ್ಟ ಡೈರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ. ನನ್ನ ಮಗಳಿಗೆ ಇಲ್ಲೊಬ್ಬ ಫ್ರೆಂಡ್ ಸಿಕ್ತಾ, ನಾವು ಹುಡುಗನ ಜೊತೆನೂ ಚೆನ್ನಾಗಿ ಆಟ ಆಡ್ಕೊಂಡು ನಿಂತಿದ್ದಾಳೆ. ಇಲ್ಲಿ ಬರ್ತಾನೆ ಇಲ್ಲ, ಎಷ್ಟು ಹೋಗಿದ್ರು ಬರ್ತಾ ಇಲ್ಲ ಅವಳು. ನಾನೆಲ್ಲ ಇವಳು ಕೈ ಇಟ್ಕೊಂಡಿರಲ್ಲ ಅಂದ್ಬಿಟ್ಟು ನಾನು ಇವಳನ್ನ ಕರಿತಾ ಇದ್ದೀನಿ ಬಾಮ ಬಾಮ ಅಂತ. ಆಮೇಲೆ ನೋಡಿದರೆ ಕೈನ ಅವನೇ ಇಟ್ಕೊಂಡಿರೋದು ಇವಳದನ್ನ. ಅವನೇ ಕೈ ಇಟ್ಕೊಂಡಿರೋದು ಇವಳಲ್ಲ. ನಾನು ಹೇಳಿದ್ನೆಲ್ಲ ಹೊರಗಡೆ ಕಲ್ಯಾಣಿ ತುಂಬ ಗಲೀಜಾಗಿದೆ ಅಂತ. ನೋಡಿ ಈ ಥರ ಹಾಕೋಗಿದೆ. ಅದು ಒಳಗಡೆ ಎಲ್ಲ ಪ್ಲಾಸ್ಟಿಕ್ಕು ಕವರ್ಸ್ ಎಲ್ಲ ಹಾಕಿ ಗಲೀಜು ಮಾಡಿ ಇಟ್ಟು ಕೂರಿಸಿದ್ದಾರೆ. ಸುತ್ತ ಗಾರ್ಡನ್ ಅಂತೂ ಚೆನ್ನಾಗಿತ್ತು. ನಾವು ಸುಮಾರು ಫೋಟೋಸ್ ಎಲ್ಲ ತೊಗೊಂಡ್ವಿ, ನಾನು ಗೀತಕ್ಕ. ಎಷ್ಟು ದೊಡ್ಡ ದೊಡ್ಡ ಮರ, ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಎಂಟ್ರಿ ಆಗಿದ್ದ ಪ್ಲೇಸ್ ಇದ್ದಾನೆ. ನಾವು ಇವಾಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಊಟ ಮಾಡಿಕೊಂಡು ಈಶಾಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಸ್ವಲ್ಪ ಸ್ವಲ್ಪ ಮಳೆನೂ ಬರ್ತಿತ್ತು, ಚೆನ್ನಾಗಿತ್ತು ವೆದರ್ ಅಂತೂ. ನಾವು ಕಾರಲ್ಲಿ ಯಾವುದಾದ್ರೂ ಸಾಂಗ್ಸ್ ಹಾಕಿದರೆ ಅದ್ರ ಥರನೇ ಹಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ವೈಭವ್ ಮಲಗಿದ್ದಾನೆ ಅಂದ್ಬಿಟ್ಟು ವೈಭವ್ ಎಲ್ಲಿ ಅಂತ ಹೇಳ್ಕೊಡ್ತಾ ಇದ್ದಾಳೆ. ಸುಮ್ಮನೆ ಅವನು ಎದ್ದೇಳಿ ಅಂತ. ಅವನು ಬೇಗ ಎದ್ದೆ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾನೆ. ಹೊಟ್ಟೆ ಹಸಿತಾ ಇದೆಯಾ? ನಾವು ಈಶಾಗೆ ಹೋಗ್ತಾ ಹೈವೇನಲ್ಲೇ ಈ ಹೋಟೆಲ್ ಸಿಕ್ತು. ಇವತ್ತು ಟೆಂಪಲೆಲ್ಲ ರೌಂಡ್ ಹೊಡಿತಾ ಇದ್ದೀವಿ ಅಂದ್ಬಿಟ್ಟು ನಾವು ವೆಜ್ ಹೋಟೆಲ್ಗೆ ಬಂದ್ವಿ. ಹೋಟೆಲ್ ಏನೋ ಚೆನ್ನಾಗಿದೆ, ಬಟ್ ಅಷ್ಟೇ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ. ಹೋಟೆಲ್ ಒಳಗಡೆ ಹೋಗ್ತಾ ಎಂಟ್ರಿಯಲ್ಲಿ ಈ ಥರ ಫೌಂಟೇನ್ ಇತ್ತು. ಒಂಥರ ಕಾಮ್ ಆ್ಯಂಡ್ ಕ್ವೈಟ್ ಅಂತ ಫೀಲ್ ಅನಿಸ್ತು. ಜೊತೆಗೆ ಅಷ್ಟೇ ಗಿಜಿ ಗಿಜಿನೂ ಇತ್ತು. ಮಕ್ಕಳನ್ನ ಆಟ ಆಡಿಸ್ಕೊಂಡು ಆರಾಮಾಗೆ ಊಟ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದರೆ ಇಲ್ಲೂ ಸ್ವಲ್ಪ ಚಿಕ್ಕದಾಗಿ ಗಾರ್ಡನ್ ಥರ ಮಾಡಿದ್ದಾರೆ ಮಕ್ಕಳು ಆಟ ಆಡೋದಕ್ಕೋಸ್ಕರ. ಆಟ ಆಡೋದಕ್ಕೆ ಉಯ್ಯಾಲೆ, ಜಾರಬಂಡ ಎಲ್ಲವೂ ಇದೆ ಇಲ್ಲಿ. ಈ ಸೈಡ್ ಕೂಡ ಲಾನ್ ಇತ್ತು, ಅಲ್ಲಿ ಕುತ್ಕೊಳ್ಳೋದಕ್ಕೆ ಅನಿಸುತ್ತೆ. ಎಲ್ಲ ಚೇರೆಲ್ಲ ಹಾಕಿದ್ದಾರೆ. ಒಂದು ಊಟ ಎಲ್ಲ ಆಯಿತು. ಇವಾಗ ಹೊರಟಿದ್ದೀವಿ. ಇಲ್ಲಿ ಶಾಪ್ಸ್ ಎಲ್ಲ ಇತ್ತು, ಬಟ್ ನಾವಲ್ಲೆಲ್ಲ ಹೋಗಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ. ಈ ಹೋಟೆಲ್ ಪಕ್ಕದಲ್ಲೇ ಡಿ-ಮಾರ್ಟ್ ಸಹ ಇತ್ತು. ಹಾಗೆ ಹೋಗ್ತಾ ಒಂದಿವೆ ಒಳ್ಳೆಯ ದ್ರಾಕ್ಷಿ ತೋಟ ಸಿಕ್ತು, ನೋಡ್ತಾ ಇದ್ವಿ. ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ಬಟ್ ಇದು ಹೈವೇನಲ್ಲಿರೋದು. ನಾನು ನಿಂತ್ಕೊಂಡು ವಿಡಿಯೋ ಮಾಡೋಷ್ಟು ಜಾಗ ಏನಿರಲಿಲ್ಲ, ಕಾರು ನಿಲ್ಸೋಕ್ಕಾಗ್ತಾ ಇರಲಿಲ್ಲ ಅಲ್ಲಿ. ಎಲ್ಲ ಆಗಲ್ಲ, ಬಂದ್ಬಿಡು ಅಂದ್ರೆ ಸನ್ಲೈಟ್ ಬೀಳ್ತಿತ್ತು. ಆ ಶ್ಯಾಡೋ ಮತ್ತು ಆ ಚಿಗುರುಗಳು ಎಷ್ಟು ಚೆನ್ನಾಗಿ ಕಾಣ್ತಿದ್ವು ಅಂದರೆ ನಾನು ವಿಡಿಯೋ ಮಾಡಲೇಬೇಕು ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಈ ಕಡೆ ತಿರುಗೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಕಾರ್ನ ತೊಗೊಂಡಾಗ ಆ ಕಡೆ ಮುಂದೆ ನಿಲ್ಲಿಸಿದ್ರು. ಇಲ್ಲಿ ಹೈವೇ ಆಗಿರೋದ್ರಿಂದ ಈ ಕಡೆ ಜಾಗ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ನಾನು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬಿಟ್ಟು ಕಾರ್ ರೀಚ್ ಆದೆ. ಇನ್ನೂ 1 ಕಿಲೋಮೀಟ್ರ್ ದೂರ ಹೋಗ್ಬೇಕಿತ್ತು. ಏನು ತಿಂದೆ? ಮ್ಯಾಂಗೋ ಅಲ್ಲ, ಅದು ಜಾಕ್ ಫ್ರೂಟ್. ಹೇಳು, ಜಾಕ್ ಫ್ರೂಟ್. ಅದನ್ನು ಮ್ಯಾಂಗೋ ಅಂತಾಳೆ. ಮ್ಯಾಂಗೋ ತಿಂದು
ಹ್ಞೂ ಖಾಲಿ ಆಯಿತು. ಇನ್ನೆಷ್ಟು ತಿಂತಾರೆ? ಮನೇಲಿ ಹೋಗಿ ಡ್ಯಾನ್ಸ್ ಮಾಡ್ಕೊಂಬಂದಲ್ಲ ವಿಶ್ವ, ಮನೇಲಿ ಹೋಗಿ ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದ್ಲು ಅಲ್ಲಿ ಇದಾಡ್ತಿದ್ರಲ್ಲ ಅದೇ ಡ್ಯಾನ್ಸ್ ಆಡ್ತಾ. ಮ್ಯಾಂಗೋ ಇಲ್ಲ, ಖಾಲಿ ಆಯಿತು. ಎಷ್ಟು ತಿಂತೀಯ ಮ್ಯಾಂಗೋ? ಮ್ಯಾಂಗೋ ಅಲ್ಲ, ಅದು ಜಾಕ್ ಫ್ರೂಟು. ಹೇಳ್ತಾಳೆ ಹಲಸಿನ ಹಣ್ಣು. ಖುಷಿ ಆಯ್ತು. ಆಯ್ತು, ಏನಕ್ಕೆ ಖುಷಿ ಆಗ್ಬೇಕು? ಖುಷು ಏನ್ ಖುಷು? ನೀನು ಊಟನೇ ಮಾಡಿಲ್ವ? ಮಾತಾಡು. ಆಲೂಗಡ್ಡೆ ಇಲ್ಲೆಲ್ಲಿ ಬರುತ್ತೆ ನಿಂಗೆ? ಆಲೂಗಡ್ಡೆ ಯಾಕಮ್ಮ? ಆಲೂಗಡ್ಡೆ ಬೇಕಾ? ಬರೀ ಆಲೂಗಡ್ಡೆನೇ ತಿನ್ಕೊಂಡಿದ್ಬಿಡಿ ಬಿಹಾರಿ ಅವ್ರ ತರ. ಈಗ ಮಾಮೂಲಿ ದಿನಾನು ರಶ್ ಇರುತ್ತಾ ಇದು? ವೀಕೆಂಡ್ ಜಾಸ್ತಿ ಇರ್ಬೇಕು. ಇಷ್ಟೊಂದು ಜನ ಹೋಗ್ತಾರೆ. ಅದು ಇಷ್ಟು ಜನ ಅಲ್ಲ, ಅದು ಎಲ್ಲಿ ಜಾಗದೇ ಬೇಕಾ ನಿನಗೆ? ಗೀತ ಫೈನಲಿ ರೀಚ್ ಆದ್ವಿ ನಾವು ಈಶಾಗೆ. ನನ್ನ ಮಗಳನ್ನ ಬಿಟ್ಟೆ ಓಡ್ತಾ ಇದ್ದಾಳೆ ಅವಳು ಆಲ್ರೆಡಿ. ಅವಳನ್ನ ಹಿಡಿಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವಳು ಪಾಡ್ಗಳು ಓಡಾಡ್ತಾ ಇರ್ತಾಳೆ. ನಾನು ಇಲ್ಲಿ ಬಂದಿರೋದು ಫಸ್ಟ್ ಟೈಮು. ತುಂಬ ಚೆನ್ನಾಗಿತ್ತು. ಒಂಥರ ಮೈಂಡ್ ರಿಲೀಫ್ ಅನಿಸ್ತು ನನಗಂತೂ. ಹಂಗೆ ಒಳಗಡೆ ಮೊಬೈಲೆಲ್ಲ ಅಲೋ ಇರಲಿಲ್ಲ, ಕ್ಯಾಮ್ರಾ ಅಲೋ ಇರಲಿಲ್ಲ. ನಾನಲ್ಲಿ ಯಾವುದೇ ವೀಡಿಯೋ ಸಹ ಮಾಡಿಲ್ಲ, ಹೊರಗಡೆ ಅಷ್ಟೇ ವೀಡಿಯೋಗಳನ್ನ ಮಾಡ್ಕೊಂಡಿದ್ದು. ಇಲ್ಲಿ ಹಸುಗಳು ಸಹ ಇತ್ತು, ಹಸುಗಳಿಗೆ ಫೀಡ್ ಮಾಡೋದಂತ ಇಲ್ಲಿ. ನಾವು ದುಡ್ಡು ಕೊಟ್ಬಿಟ್ಟು ಏನಾದರೂ ತೊಗೊಂಡು ಹಸುಗಳಿಗೆ ಫೀಡ್ ಹಾಕೋದು, ಈ ಥರ ಇತ್ತು ಇಲ್ಲಿ. ಸದ್ಯಕ್ಕೆ ನಾನೇನೂ ಹಾಕಿಲ್ಲ, ನೋಡ್ತಾ ಇದ್ದೆ. ಈ ಹಸು ಮಾತ್ರ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಆ ಹಸು ಒಂದೇ ನನಗೆ ಅಟ್ರಾಕ್ಟಾಗಿ ಕಾಣಿಸ್ತಾ ಇದ್ದಿದ್ದು. ಎಲ್ಲರೂ ಆ ಹಸು ಹತ್ರನೇ ಹೋಗಿ ಫೋಟೋ ತೆಗೆಸ್ಕೊತಾ ಇದ್ರಪ್ಪ. ಈ ಗುಡಿ ಒಳಗಡೆ ಹೋಗಿ ಒಂದು 5-10 ನಿಮಿಷ ಆದರೂ ಕುತ್ಕೊಬೇಕು, ಅಷ್ಟು ಮೈಂಡ್ ರಿಲೀಫ್ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ ಆ ಮೆಡಿಟೇಷನ್ ವಾಯ್ಸ್ ಗ್ರೇಸ್ ಇದೆಯಲ್ಲ, ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಅದು ಮೈಂಡ್ ತುಂಬ ರಿಲೀಫ್ ಅನಿಸುತ್ತೆ. ಹಾಗೆ ನಾವು ಕಾಫಿ ಕುಡಿದು ಬರೋಷ್ಟಕ್ಕೆ 7:15 ಆಗಿತ್ತು. ಲೈಟಿಂಗ್ಸು ಸಹ ಸ್ಟಾರ್ಟ್ ಆಗಿದೆ. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. When his stillness lasted for years on end, curious onlookers melted away. Only 7 seekers remained, as they could not tear themselves away from him.
He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision that sages and Devi Parvati had ever witnessed. Devi Parvati, seeing Adiyogi, reveling in ecstatic states, said, I want to have what you have. Show me the way. ಫೋಟೋ ತಗೊಳ್ಳೋಣ ಮಾಮಿದು. Adiyogi absorbed her and made her a part of himself, and hence he is the Ardhanari, the ideal man, where one half of seeing the splendor of this magnificent union, Anas, his constant companions, asked, what about us? Adiyogi said, just drink of me, which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization.
This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha. ಲೈಟಿಂಗ್ ಮುಗೀತಲ್ಲ, ಇವಾಗ ಹೊರಟ್ವಿ ನಾವು ಮನೆಗೆ ಹೋಗ್ಬಿಡೋಣ ಅಂತ. ತುಂಬಾ ಟ್ರಾಫಿಕ್ ಆಯ್ತು ಇವಾಗ ಹೋಗ್ಬೇಕಾದ್ರೆ. ತುಂಬ ಜನ ಬಂದಿದ್ರಲ್ಲ, ತುಂಬಾ ಕಾರ್ಗಳು ಪಾಸ್ ಆಗಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ಟ್ರಾಫಿಕ್ ಆಗ್ತಿತ್ತು. ಇಲ್ಲಿ ಮೇಲ್ಗಡೆ ನಿಮಗೆ ಕಾಣ್ಬೋದು ಲೈಟ್ಸ್ ಎಲ್ಲ ಲೈನಾಗಿ ಹೋಗ್ತಾರೆ, ಕಾರ್ಗಳು ಹೋಗ್ತಾ ಇರೋದು. ನಾನು ಏನಪ್ಪ ಕಾರು ಟ್ರೈನ್ ಹೋದಂಗೆ ಹೋಗ್ತಾ ಇದ್ದಾವಲ್ಲ, ಟ್ರೈನ್ ಅಂತ ಕೇಳ್ತಾ ಇದ್ದೆ. ಟ್ರೈನ್ ಹೋದಂಗೆ ಹೋಯ್ತಾವಲ್ಲ. ಎಲ್ಲರೂ ನಗ್ತಾ ಇರ್ತಾರೆ ನೋಡೋದಕ್ಕೆ, ನಾವು ಬಂದಿದ್ದು ರೋಡಲ್ವಾ ಅದು. ನಾವು ಬಂದಿದ್ ರೋಡ್ ನಾನೇ ಹೊರ್ತಾಗಿದ್ದೆ. ಅದೇ ಬೆಟ್ಟ ನಾವು ಕೆಳಗಡೆ ನೋಡಿದ್ವಲ್ಲ. ಅಂಗಡಿಯವ್ರ ಮುಂದೆ ಸ್ವಲ್ಪ ಟ್ರಾಫಿಕ್ ಆಗಿತ್ತು, ಅವಾಗ ನಾನು ವಿಂಡೋ ಇಳಿಸಿದ್ದು. ಅಂಕಲ್ ಅಂಕಲ್ ಅಂತ ಕೂಗ್ತಾ ಇದ್ದಾಳೆ. ಅಂಕಲ್ ಏನು ಕೇಳಿ ಅವ್ರು ಕೇಳ್ತಾ ಇದ್ರೆ, ಏನಮ್ಮ ಅಂಕಲ್ ಅಂತ ಕರಿತಿದ್ದೆ, ಏನು ಬೇಕು ಬಾ ಕೊಡ್ತೀನಿ ದ್ರಾಕ್ಷಿ ಕರಿತಾ ಇದ್ರು. ನಾವು ಇಳಿದ್ವಿ, ಇಲ್ಲೇ ಇಳಿದ್ಬಿಟ್ಟು ಏನಾದರೂ ತಗೊಳ್ಳೋಣ ಅಂದ್ಬಿಟ್ಟು ತಗೋತಾ ಇದ್ವಿ. ನಮ್ಮನೆಯವರಿಗೆ ಸ್ವೀಟ್ ಕಾರ್ನ್ ಜೋಳ ಇಷ್ಟ ಆಗಲ್ಲ, ಬಟ್ ಅವರು ಏನಾದರೂ ತಿನ್ಬೇಕಲ್ಲ ಅಂತ ತೊಗೊಂಡ್ವಿ. ತಿಂದು ಸೀದಾ ಮನೆಗೆ ಹೊರಟ್ವಿ. ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು. ನನ್ನ ಮಗಳು ದ್ರಾಕ್ಷಿ ರಾಣಿ, ದ್ರಾಕ್ಷಿ ಇಟ್ಕೊಂಡು ಹೋಗ್ಬಿಡು, ಫುಲ್ಲು ಬಾಯಿಗೆ ಹಾಕ್ಕೊಬೇಕು ಅಂತ ಹೇಳ್ತಾ ಇದ್ಲು. ನಾನು ಹೆಂಗೋ ಚೌಕಸಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಿಲ್ಲ ಮಗು. ಮಮ್ಮಿ ಮಗು ಡ್ಯಾಡಿನೂ ಹೇಳಿ. ನಾವು ಚಿಪಿಕೆ ಒಂದಷ್ಟೇ ಕಟ್ ಮಾಡಿಸಿದ್ವಿ, ನಾನು ಹಾಗೆ ಆಧಾರ್ ಕಾರ್ಡಲ್ಲಿ ಕಟ್ ಮಾಡ್ತಾ ಇದ್ದಾಳೆ ಅಕ್ಕ. ಹೊಸದಲ್ವಾ, ಅದಕ್ಕೆ ಕಟ್ ಆಗ್ತಾ ಇದೆಯಾ? ಚಾಕು ಹೋಗ್ಬಿಟ್ಟಿದೆ. ಏನು ವಿಶ್ವಾ? ಆಧಾರ್ ಕಾರ್ಡ್ ಕಾರಲ್ಲಿ ಹೋಗ್ತಾ ನಾನು ಅಕ್ಕ ಹಾಡಾಡ್ತಾ ಇದ್ವಿ. ಅಕ್ಕ ಹಾಡಾಡ್ಬೇಕಿದ್ರೆ ನಾನು ಹಿಂದೆ ತಿರುಗಿ ನೋಡಿದ್ರೆ ವೈಭವ್ ಮಲ್ಕೊಂಬಿಟ್ಟಿದ್ದ. ಸೇಮ್ ಟೈಮ್ ಸೇಮ್ ಸಾಂಗ್ ಬರ್ತಿದೆಯಲ್ಲ ಅಂತ ಅವನಿಗೋಸ್ಕರನೇ ಹಾಡಾಡ್ತಾ ಇದ್ವಿ.